ಇನ್ನು ಮಂಗಳೂರು ಸ್ಟೋರಿ ನೋಡೋಣ. ಸಮುದ್ರದ ಅಲೆಗಳ ಅಬ್ಬರಕ್ಕೆ ಮೀನುಗಾರಿಕಾ ದೋಣಿ ಪಲ್ಟಿಯಾಗಿದೆ ಮಂಗಳೂರಿನಲ್ಲಿ. ಮಂಗಳೂರು ಹೊರವಲಯದ ಸೂರತ್ಕಲ್ ಬಳಿ ಆಗಿರುವಂಥ ಘಟನೆ ಇದು. ಈ ಮೀನುಗಾರಿಕಾ ದೋಣಿ ಪಲ್ಟಿಯಾದ ಪರಿಣಾಮ ಸುಮಾರು 6 ಮಂದಿ ಮೀನುಗಾರರ ಜೀವವನ್ನ ಅಲ್ಲಿನ ಸ್ಥಳೀಯರೇ ಉಳಿಸಿದ್ದಾರೆ. 6 ಜನ ಇದ್ರು ಆ ಮೀನುಗಾರಿಕಾ ದೋಣಿಯಲ್ಲಿ. 6 ಜನರನ್ನ ಈಗ ಸ್ಥಳೀಯರು ಬದುಕುಳಿಸಿದ್ದಾರೆ. ಉಡುಪಿಯ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದ್ದ ದೋಣಿ ಅದು. ಆ ದೋಣಿಯಲ್ಲಿ ಒಂದು 6 ಜನ ಇದ್ರು. ಆಂಧ್ರ ಪ್ರದೇಶ ಮೂಲದವರೇ ಎಲ್ಲರೂ. ಈ ವೇಳೆ ಅಲೆಗಳ ಹೊಡೆತಕ್ಕೆ ದೋಣಿ ಪಲ್ಟಿ ಆಗ್ಬಿಡುತ್ತೆ. ಮೀನುಗಾರರನ್ನ ಅದಾದ ನಂತರ ಸ್ಥಳೀಯರು ರಕ್ಷಣೆ ಮಾಡ್ತಾರೆ. ದೋಣಿ ಪಲ್ಟಿಯಾಗಿ ಸಮುದ್ರಕ್ಕೆ ಮೀನುಗಾರರು ಬೀಳ್ಬಿಡ್ತಾರೆ. ಅಲ್ಲಿನ ಸ್ಥಳೀಯ ಮೀನುಗಾರರ ಸಮಯೋಚಿತ ಕಾರ್ಯಾಚರಣೆಯಿಂದ 6 ಜನರ ಜೀವ ರಕ್ಷಣೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಿ ಇದೇನೆ. ನೋಡಿ, ಸೂರತ್ಕಲ್ ಪ್ರದೇಶವನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಅಲೆಗಳ ಹೊಡೆತಕ್ಕೆ ಆಂಧ್ರ ಪ್ರದೇಶ ಮೂಲದ 6 ಜನ ಮೀನುಗಾರರ ಬೋಟ್ ಪಲ್ಟಿ ಆಗ್ಬಿಡುತ್ತೆ. ಪಲ್ಟಿ ಆಗ್ತಿದ್ದಂತೆ ಅವರು ಸಮುದ್ರಕ್ಕೆ ಬಿದ್ದು ಬಿಡ್ತಾರೆ. ಆಗ ಅಲ್ಲಿದ್ದಂತಹ ಸ್ಥಳೀಯ ಮೀನುಗಾರರು ಇದನ್ನು ನೋಡಿ ಅವರನ್ನ ರೆಸ್ಕ್ಯೂ ಮಾಡ್ತಾರೆ, ಅಂದರೆ ರಕ್ಷಣೆ ಮಾಡ್ತಾರೆ. ನೋಡಿ, ಆ 6 ಜನ ಮೀನುಗಾರರನ್ನ ಸ್ಥಳೀಯ ಮೀನುಗಾರರು ರಕ್ಷಣೆ ಮಾಡ್ತಾ ಇರೋದು. ಮಂಗಳೂರಿನ ಸೂರತ್ಕಲ್ನ ವಿಡಿಯೋ ಇದು ನೋಡ್ತಾ ಇದ್ದೀರಿ. ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನೋಡಿ, ಒಂದಿಬ್ಬರು ದಡಕ್ಕೆ ಬಂದಿದ್ದಾರೆ. ನೋಡಿ, ಅದರಲ್ಲಿ ಹೆಲ್ಪ್ ಮಾಡಿರೋದು ಸ್ಥಳೀಯರು ಕೂಡ ಇದ್ದಾರೆ. ಅಲ್ಲಿ ಸ್ಥಳೀಯರು ಅವರನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಆ ಬಲೆನೂ ಇದೆ ನೋಡಿ, ಬಲೆನೂ ಹಿಡ್ಕೊಂಡಿದ್ದಾರೆ. ಇನ್ನೊಂದು ಆ ಒಂದು ಸೇಫ್ಟಿ ಬಲೂನ್ ಟೈಪ್ ಬರುತ್ತೆ ನೋಡಿ, ಟೈರ್, ಅದೂ ಇದೆ. ಅದ್ರ ಮುಖಾಂತರ ಅಲ್ಲಿನ ಮೀನುಗಾರರನ್ನು, ಅಂದರೆ ಆಂಧ್ರ ಪ್ರದೇಶ ಮೂಲದ ಮೀನುಗಾರರನ್ನು ರಕ್ಷಣೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಕಾಂತ್ ಫೋನ್ ಸಂಪರ್ಕದಲ್ಲಿ. ಶಶಿಕಾಂತ್, ಏನಾಯ್ತು, ಎಷ್ಟೊತ್ತಿಗಾಗಿದ್ದು? ಶರತ್, ಇದು ಮಂಗಳೂರಿನಲ್ಲಿ ನಡೆದಂಥದ್ದು. ಸಮುದ್ರದ ಅಬ್ಬರದ ಅಲೆಗೆ ಮೀನುಗಾರಿಕೆ ದೋಣಿ ಪಲ್ಟಿ ಹೊಡೆದ ಘಟನೆ ಮಂಗಳೂರಿನ ಸುರತ್ಕಲ್ ಬಳಿ ನಡೆದಂಥದ್ದು. ದೋಣಿಯಲ್ಲಿ ಸುಮಾರು 6 ಮಂದಿ ಮೀನುಗಾರರಿದ್ದರು. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಆರು ಜನರ ಜೀವ ಉಳಿದಿದೆ. ಇದು ಮಲ್ಪೆ ಬಂದರಿಂದ ಮಂಗಳೂರಿಗೆ ತೆರಳಿದಂತೆ ಈ ದೋಣಿ ಇದಾಗಿದೆ. ಈ ದೋಣಿಯಲ್ಲಿ ಒಟ್ಟು ಆಂಧ್ರ ಪ್ರದೇಶದ ಮೂಲದ 6 ಮಂದಿ ಮೀನುಗಾರರಿದ್ದರು. ಇತ್ತೀಚೆಗೆ ಈ ಮಳೆ ಜೋರಾಗಿರುವ ಕಾರಣ ನೀರಿನ ಅಲೆ ಕೂಡ ಭಾರಿ ವೇಗವಾಗಿ ಇರುವುದರಿಂದ ಈ ದುರಂತ ಸಂಭವಿಸಿದೆ. ಶರತ್, ಓಕೆ, ಥ್ಯಾಂಕ್ ಯು ಶಶಿಕಾಂತ್ ಡೀಟೇಲ್ಸ್ಗಾಗಿ. ಅದೇ ಹೇಳಿದ್ದು, ಆಂಧ್ರ ಪ್ರದೇಶ ಮೂಲದ 6 ಜನ ಮೀನುಗಾರರು. ಆಮೇಲೆ ಇವಾಗ ಕರಾವಳಿ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಅಂದರೆ ಈಗ ಸದ್ಯಕ್ಕೆ ಬೆರಕೆ ಕೊಟ್ಟಿದೆ, ಬಟ್ ಮಳೆ ಅಂತೂ ಬರ್ತಾ ಇದೆ ಆ ಭಾಗದಲ್ಲಿ. ಸೊ ಸಿಕ್ಕಾಪಟ್ಟೆ ಜೋರಾಗಿ ಏನಾದರೂ ಮಳೆ ಬಂತು ಅಂದರೆ ಕರಾವಳಿ ಭಾಗದಲ್ಲೇ ಅತಿ ಹೆಚ್ಚು ನಾನಾ ರೀತಿಯ ಅವಘಡಗಳು ಸಂಭವಿಸುತ್ತೆ. ಸಮುದ್ರದ ಅಲೆಗಳು ಉಕ್ತಾ ಇರ್ತವೆ. ಸೊ ಹಾಗಾಗಿ ಆದಷ್ಟು ಮೀನುಗಾರರು ಜಾಗೃತೆಯಿಂದಿರಬೇಕು. ಸದ್ಯ ಇವಾಗ ಇದು ಬೆಳಕಿದ್ದ ಸಮಯದಲ್ಲಿ ಆಗಿರೋದು. ರಾತ್ರಿಯ ಸಮಯದಲ್ಲಿ ಆಗಿದ್ದರೆ ಬಹಳ ಕಷ್ಟ ಆಗಿರ್ತಿತ್ತು. ಬೆಳಕಿದ್ದ ಸಮಯ ದೋಣಿ ಮಗಚಿದ್ದು ಗೊತ್ತಾಗಿದೆ, ಕಾಣಿಸಿದೆ. ಹಾಗಾಗಿ ಅವರನ್ನು ಸೇವ್ ಮಾಡೋದಕ್ಕಾಯಿತು. ಇಲ್ಲ ಅಂದಿದ್ರೆ ಬಹಳ ಕಷ್ಟ ಆಗಿರ್ತಿತ್ತು. ರಕ್ಷಣೆ ಮಾಡಿದ ವಿಡಿಯೋ ಗಮನಿಸ್ತಾ ಇದ್ದೀವಿ.